ರುದ್ರ ಕೇಳಿದ ಆ ಪ್ರಶ್ನೆಗೆ ಆದಿರಾ ಪೂರ್ತಿ ಬ್ಲಾಂಕ್ ಆದ್ಲು. ಅವಳು ಕಂಪ್ಲೀಟ್ ಆಗಿ ಮೌನವಾಗಿದ್ಲು. ತಾನು ವಿಕ್ರಾಂತ್ ಜೊತೆಗಿದ್ದೆ ಅಂತ ರುದ್ರನ್ಗೆ ಹೇಗ್ ತಾನೇ ಹೇಳೋಕ್ ಸಾಧ್ಯ? ವಿಕ್ರಾಂತ್ ಅವಳ ಹತ್ರ ಎಷ್ಟು ಚೀಪ್ ಆಗಿ ಬಿಹೇವ್ ಮಾಡ್ತಿದ್ದ ಅನ್ನೋದನ್ನ ಅವಳು ರುದ್ರನ್ಗೆ ಹೇಳ್ಬಹುದಿತ್ತು. ಆದ್ರೆ ಅಲ್ಲಿ ಪೂರ್ತಿ ಕ್ರೌಡ್ ಇತ್ತು. ಬರೀ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಅಲ್ಲ, ರುದ್ರನ ಬಿಸ್ನೆಸ್ ಪಾರ್ಟ್ನರ್ಸ್ ಅಂಡ್ ಇನ್ವೈಟೆಡ್ ಗೆಸ್ಟ್ ಎಲ್ರು ಇದ್ದಿದ್ರಿಂದ ಅವಳು ತುಂಬಾನೇ ಎಸಿಟೇಟ್ ಮಾಡ್ತಿದ್ಲು. ರುದ್ರ ಆದಿರ ಕಡೆ ಕೋಪದಿಂದ ನೋಡಿ, ಹೇಳು ಆದಿರ, ನೀನು ಎಲ್ ಬ್ಯುಸಿ ಆಗಿದ್ದೆ? ನಿನ್ಗೆ ಹೃದಯ ಅಕ್ಕನ ಸರಿಯಾಗಿ ಕೇರ್ ಮಾಡೋಕ್ ಆಗ್ಲಿಲ್ವಾ ಅಂತ ಕೇಳ್ದ. ಆದಿರ ಕಣ್ಣೀರ್ ಹಾಕ್ತಾನೆ, ನಾನ್ ಈಗ ಎಲ್ಲಿದ್ದೆ ಅನ್ನೋದಕ್ಕಿಂತ ಹೃದಿಕಾ ಎಲ್ಲಿದ್ದಾಳೆ ಅಂತ ಫೈಂಡ್ ಮಾಡೋದು ಇಂಪಾರ್ಟೆಂಟ್ ಅಂತ ನನ್ಗನ್ಸುತ್ತೆ ಅಂದ್ಲು. ರುದ್ರ ತಕ್ಷಣ, ಅವಳನ್ನ ನಾನ್ ಹುಡುಕ್ತೀನಿ, ಆದ್ರೆ ಈಗ ನೀನ್ ಎಲ್ಲಿ ಹೋಗಿದ್ದೆ ಅಂತ ನನಗ್ ತಿಳಿಲೇಬೇಕು. ರುದಿಕಾ ಕಡೆಯಿಂದ ನಿನ್ನ ಕಾನ್ಸಂಟ್ರೇಷನ್ ಹೇಗ್ ಮಿಸ್ ಆಯ್ತು ಅಂದ. ಆದಿರ ಸಿಟ್ನಿಂದ, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ರಾಜವಂಶಿ? ನಿನ್ಗೀಗ ಯಾವ್ದ್ರ ಬಗ್ಗೆ ಚಿಂತೆ ಇದೆ? ನಾನ್ ಹೇಳ್ತಿದ್ದೀನಲ್ವಾ, ರುದಿಕಾನ ಹುಡ್ಕೋದೀಗ ಪ್ರಿಯಾರಿಟಿ. ನಿನ್ಗ ಅವಳನ್ನ ಹುಡ್ಕೋಕ್ ಆಗ್ದಿದ್ರೆ ನಾನೇ ಹೋಗಿ ಮಗುನ ಹುಡುಕ್ತೀನಿ ಅಂತ ಅಲ್ಲಿಂದ ಹೋಗೋಕೆ ಸ್ಟಾರ್ಟ್ ಮಾಡಿದ್ಲು. ಆದ್ರೆ ರುದ್ರ ಅವಳ ಮಣಿಕಟ್ಟನ್ನ ಗಟ್ಟಿಯಾಗಿ ಹಿಡಿದು ನಿಲ್ಲಿಸ್ದ. ಆದಿರಾ ತಿರ್ಗಿ ಅವನ್ನ ದಿಟ್ಟಿಸಿ ನೋಡಿದ್ಲು. ರುದ್ರ ಮತ್ತೆ, ಮಿಸ್ ಆದಿರಾ, ನೀನ್ ಎಲ್ಲಿದ್ದೆ ಅಂತ ಹೇಳೋವರೆಗೂ ಇಲ್ಲಿಂದ ಕದ್ಲೋ ಹಾಗಿಲ್ಲ. ನೀನ್ ಎಲ್ಲಿದ್ದೆ ಅಂತ ಹೇಳು, ಇಲ್ಲ ಅಂದ್ರೆ ಅಂತ ತನ್ನ ಸೆಂಟೆನ್ಸ್ ಕಂಪ್ಲೀಟ್ ಮಾಡ್ದೆ ಹಾಗೇನೆ ಬಿಟ್ಟ. ಅನಿಕಾ ಕೋಪದಿಂದ, ಬ್ರೋ, ಆದ್ರ ಹೇಳ್ತಿರೋದು ಸರಿ. ನೀನು ಫಸ್ಟು ರುದಿಕಾ ಬಗ್ಗೆ ಯೋಚನೆ ಮಾಡು. ಅವಳು ಎಲ್ಲೂ ಸಿಕ್ತಿಲ್ಲ ಅಂಡ್ ನೀನು ಆದಿರಾಗೆ ಇಂಥ ಸ್ಟುಪಿಡ್ ಕ್ವೆಶನ್ ಕೇಳ್ತಿದ್ಯಲ್ಲ ಅಂತ ಅಂದ್ಲು. ಕೃಪಾ ಕೂಡ ಸಿಟ್ಟಿನಿಂದ, ರುದ್ರ, ನನ್ಗೆ ನಿನ್ ಬಗ್ಗೆ ಆಶ್ಚರ್ಯ ಆಗ್ತಿದೆ. ನಿನ್ಗೆ ಏನಾಗಿದೆ? ನಾವೆಲ್ಲರೂ ಹೃದಿಕಾ ಬಗ್ಗೆ ತುಂಬಾನೇ ವರಿ ಮಾಡ್ತಿದೀವಿ, ಆದ್ರೆ ನೀನು ಆದಿರ ಎಲ್ಲಿದ್ಲು ಅಂತ ತಿಳ್ಕೊಳ್ಳೋಕೆ ಹಠ ಮಾಡ್ತಿದೀಯಲ್ಲ ಅಂದ್ರು. ರುದ್ರ ಆದಿರಾಳನ್ನೇ ನೋಡ್ತಾ, ಹೌದು, ನನ್ಗೆ ಆ ವಿಷಯ ಗೊತ್ತಾಗ್ಲೇಬೇಕು. ಆದಿರ ಅವಳು ಎಲ್ಲಿದ್ಲು ಅಂತ ನನ್ಗೀಗ ತಿಳಿಲೇಬೇಕು, ಅವಳು ಹೇಳಲೇಬೇಕು ಅಂತ ಹಠ ಹಿಡ್ದ. ಆದಿರ ಕಣ್ಣಲ್ಲಿ ನೀರ್ ತುಂಬಿತ್ತು. ಅವಳು ರುದ್ರನನ್ನ ನೋಡಿ ಸತ್ಯ ಹೇಳೋಕೆ ಡಿಸೈಡ್ ಮಾಡಿದ್ಲು. ಯಾಕಂದ್ರೆ ಅವಳಿಗೆ ಬೇರೆ ದಾರಿ ಇರ್ಲಿಲ್ಲ. ಈ ಪ್ರಶ್ನೆಗೆ ಆನ್ಸರ್ ಮಾಡದಿದ್ರೆ ರುದ್ರ ಮಗುನ ಹುಡ್ಕೋಕ್ ಬಿಡಲ್ಲ ಅಂತ ಅವಳಿಗೆ ಅರ್ಥ ಆಯ್ತು. ಅವಳು ಪೂರ್ತಿ ಮ್ಯಾಟರ್ ರಿವೀಲ್ ಮಾಡೋಕೆ ಬಾಯ್ ಬಿಡೋ ಹೊತ್ತಿಗೆ ಒಬ್ಬ ಸರ್ವೆಂಟ್ ಓಡ್ ಬಂದ. ಅವನ್ ಬಟ್ಟೆಯಲ್ಲಿ ಸುತ್ಕೊಂಡಿದ್ದ ಮಗುವನ್ನ ಹಿಡ್ಕೊಂಡು ಬಂದಿದ್ದ. ಅದು ಕಂಪ್ಲೀಟ್ ಆಗಿ ಬ್ಲಡ್ ಇಂದ ಫುಲ್ ಆಗಿತ್ತು. ಅವನು ಕೂಗ್ತಾ ಬಂದ, ಸರ್, ಸರ್ ನೋಡಿ ನನಗೆ ಏನ್ ಸಿಕ್ಕಿದೆ ಅಂತ, ಸರ್ ನೋಡಿ ಏನ್ ಸಿಕ್ಕಿದೆ ಅಂತ ಅಂತ ಅಂದ. ಅವನ್ ಬರ್ದಿದ್ ಹಾಗೆ ಎಲ್ರೂ ಕಣ್ಣು ಅವನ್ ಮೇಲಿತ್ತು. ರಕ್ತದಲ್ಲಿ ತೊಯ್ದಿರೋ ಆ ಬಟ್ಟೆ ನೋಡಿ ಎಲ್ರೂ ಉಸಿರು ಒಂದ್ ಸೆಕೆಂಡ್ ನಿಂತೇ ಹೋಯ್ತು. ನಿಶಾಳ ಕಣ್ಗಳು ಫುಲ್ ವೈಡ್ ಆದ್ವು. ಇದೆಲ್ಲ ಸ್ವಲ್ಪ ಲೇಟ್ ಆಗಿ ನಡೀಲಿ ಅಂತ ಅವಳು ಅನ್ಕೊಂಡಿದ್ಲು. ಫಸ್ಟ್ ರುದ್ರ ಅಂಡ್ ಆದಿರಾ ಮಧ್ಯೆ ದೊಡ್ಡ ಜಗಳ ಆಗಿ ರುದ್ರ ಆದಿರಾಳನ್ನ ಇನ್ಸಲ್ಟ್ ಮಾಡಿ ಮನೆಯಿಂದ ಹೊರಗಾಗ್ತಾನೆ ಅಂತ ಅವಳು ಪ್ಲಾನ್ ಇತ್ತು. ಆದ್ರೀಗ ಇದೇ ಚಾನ್ಸ್ ಅಂತ ಅವಳು ಬೇಗನೆ ಆ ಸರ್ವೆಂಟ್ ಹತ್ರ ಹೋದ್ಲು. ಅವಳು ಮಗುನ ಅವನ್ ಕೈಯಿಂದ ಕಿತ್ಕೊಂಡು, ಇದೆಲ್ಲ ಹೇಗಾಯ್ತು ಮಿಸ್ಟರ್ ರಾಜವಂಶಿ? ನಮ್ ಹೃದಿಕಾ ನಮ್ ಹೃದಿಕಾ ಇನ್ಮೇಲೆ ಈ ಪ್ರಪಂಚದಲ್ಲೇ ಇಲ್ಲ. ಇದೆಲ್ಲ ನಿಮ್ಮಿಂದಾನೇ ಆಗಿರೋದು ಮಿಸ್ ಆದಿರಾ. ನಿಮ್ಮ ಆ ಲವ್ವರ್ ಇಂದಾಗಿ ನೀವು ಹೃದಿಕಾನ ಸರಿಯಾಗಿ ನೋಡ್ಕೊಳಕ್ಕಾಗ್ಲಿಲ್ಲ ಅಂಡ್ ನಿಮ್ ಕೇರ್ಲೆಸ್ ಇಂದ ನಾವು ಹೃದಿಕಾನ ಪರ್ಮನೆಂಟ್ ಆಗಿ ಕಳ್ಕೊಂಡ್ವಿ. ನೀವಲ್ಲಿ ಒಬ್ಬ ಹುಡುಗನ್ ಜೊತೆ ಎಷ್ಟು ಕ್ಲೋಸ್ ಆಗಿ ನಿಂತಿದ್ರಿ ಅಂತ ನಾನ್ ನೋಡಿದೀನಿ. ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗದಷ್ಟು ಹತ್ರ ಇದ್ರಿ ಅಂಡ್ ನಿಮ್ಮ ಈ ಅಜಾಗರೂಕತೆಯಿಂದ ಹೃದಿಕಾ ಪ್ರಾಣ ಕಳ್ಕೊಂಡ್ಲು ಅಂತ ಹೇಳಿದ್ಲು. ಅವಳು ಹೀಗೆ ಹೇಳ್ತಾ ಮಗುವಿನ ಕಡೆ ನೋಡಿದ್ಲು. ಆ ಮಗುವಿನ ಮುಖ ಫುಲ್ ರಕ್ತಮಯವಾಗಿತ್ತು. ರುದ್ರ ಫುಲ್ ಶಾಕ್ ಆಗಿ ಅಲ್ಲಿ ನಿಂತಿದ್ದ. ಅವನ್ ಕಣ್ಗಳು ಬರೀ ಹೃದಿಕಾ ಮೇಲಿತ್ತು. ಮಗುನ ಆ ಸ್ಥಿತಿಯಲ್ಲಿ ನೋಡಿದಾಗ ಅವನ್ ಹೃದಯ ಬಡಿಯೋದನ್ನೇ ನಿಲ್ಲಿಸಿದಂತಾಗಿತ್ತು. ಆದಿರಾ ಪೂರ್ತಿ ಡಿವ್ಯಾಸ್ಟೇಟ್ ಆದ್ಲು. ಅವಳ ಕಣ್ಣಲ್ಲಿ ನೀರ್ ಸುರಿತಿತ್ತು. ನೀವು ಹೃದಿಕಾ ಅಮ್ಮ ಅಂತ ಹೇಳ್ಕೊಂಡ್ರಿ, ಆದ್ರೆ ನಿಮ್ಮಿಂದಾನೇ ಹೃದಿಕಾ ಸತ್ತು ಹೋದ್ಲು. ದೇವ್ರಿಂತ ತಾಯಿನ ಯಾರಿಗೂ ಕೊಡ್ಬಾರ್ದು. ನೀವು ತಾಯಿ ಅನ್ನೋ ಹೆಸರಿಗೆ ಒಂದ್ ದೊಡ್ಡ ಕಪ್ಪು ಚುಕ್ಕೆ ಮಿಸ್ ಆದಿರಾ ಅಂತ ನಿಶಾ ಮತ್ತೆ ಕಿರ್ಚಿದ್ಲು. ಅವಳು ಇನ್ನು ಏನೋ ಹೇಳೋಕೆ ಬಾಯ್ ಬಿಟ್ಲು. ಅಷ್ಟ್ರಲ್ಲಿ ರುದ್ರ ಮಂದೆ ಬಂದು ನಿಶಾನ ಅಂಡ್ ಆ ಮಗುನ ನೋಡ್ದ. ಅವನ್ ಕೈಗಳು ತುಂಬಾನೇ ನಡುಗ್ತಿದ್ವು. ನಿಶಾ ಮತ್ತೆ ಅಂದ್ಲು, ಸಾರಿ ಮಿಸ್ಟರ್ ರಾಜವಂಶಿ,
ನಾನ್ ನಿಮ್ ಮಾತ್ ಕೇಳ್ಬಾರ್ದಿತ್ತು. ಹೃದಿಕಾ ಜವಾಬ್ದಾರಿನ ನಾನು ಈ ಆದಿರ ಕೈಗೆ ಕೊಡದೇ ಇದ್ದಿದ್ರೆ ಇವತ್ತು ಹೃದಿಕಾ ಬದುಕಿರ್ತಿದ್ಲು. ಅವಳು ಇವತ್ತು ನಮ್ ಜೊತೆ ಇರ್ತಿದ್ಲು. ಆದ್ರೆ ಮಿಸ್ ಆದಿರ ಮಾತ್ ಕೇಳೋವಷ್ಟು ನಾನ್ ಯಾಕೆ ವೀಕ್ ಆದೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಅವಳಿನ್ನೂ ಮಾತಾಡ್ತಾನೆ ಇದ್ಲು. ಸಡನ್ ಆಗಿ ರುದ್ರ ಅವಳ ಕೆನ್ನೆಗೆ ಪಟ್ ಅಂತ ಒಂದು ಜೋರಾದ ಏಟ್ ಕೊಟ್ಟ. ಅವಳು ನೆಲಕ್ ಕಬ್ಳಿಸಿದ್ಲು. ಅವಳ ಮಡ್ಲಲ್ಲಿದ್ದ ಹೃದಿಕಾ ಕೂಡ ಪಕ್ಕಕ್ ಬಿದ್ಲು. ಅವಳು ಬಿದ್ದ ಮರುಕ್ಷಣನೇ ರಿಂಗ ರಿಂಗ ರೋಸಸ್ ಅನ್ನೋ ಸೌಂಡ್ ಆ ಗೊಂಬೆಯಿಂದ ಹೊರ ಬಂತು. ಆ ಸೌಂಡ್ ಕೇಳಿದ ತಕ್ಷಣ ನಿಶಾ ಶಾಕ್ ಆಗಿ ಆ ಗೊಂಬೆ ಕಡೆ ನೋಡಿದ್ಲು. ಬ್ಲಡ್ ಸ್ಟೈನ್ಸ್ ಇರೋ ಆ ಬಟ್ಟೆಯಲ್ಲಿ ಹೃದಿಕಾ ಇರ್ಲಿಲ್ಲ. ಬದಲಾಗಿ ವೇಟ್ ಜಾಸ್ತಿ ಇರೋ ಒಂದು ಬೇಬಿ ಡಾಲ್ ಇತ್ತು. ನಿಶಾ ಅದು ಮಗು ಅಂತಾನೆ ಅನ್ಕೊಂಡಿದ್ಲು. ಯಾಕಂದ್ರೆ ಅವಳು ಹೃದಿಕಾನ ಸ್ಟೇಜ್ ಹಿಂದೆ ಇರೋ ಆ ಬೆಂಚ್ಗಳ ಮಧ್ಯ ಬಿದ್ದು ಸಾಯ್ಲಿ ಅಂತ ಬಿಟ್ಟು ಬಂದಿದ್ಲು. ಆ ಸರ್ವೆಂಟ್ ವೇಟ್ ಕ್ಲಾತ್ ನಲ್ಲಿ ಸುತ್ತಿರೋ ಆ ಗೊಂಬೆ ತಂದಾಗ ಇವಳು ಮಗುನೇ ಸತ್ತು ಹೋಗಿದೆ ಅಂತ ಅನ್ಕೊಂಡಿದ್ಲು. ಆದ್ರೆ ಅದು ಹೃದಿಕಾ ಅಲ್ಲ, ಒಂದು ಸಾಫ್ಟ್ ಟಾಯ್ ಅಷ್ಟೇ. ಆದಿರಾಗೆ ಏನ್ ನಡೀತಿದೆ ಅಂತ ಅಂಡರ್ಸ್ಟ್ಯಾಂಡ್ ಆಗ್ತಿರ್ಲಿಲ್ಲ. ಅವಳ ಹಾರ್ಟ್ ಆಲ್ಮೋಸ್ಟ್ ನಿಂತು ಹೋಗೋ ಸ್ಟೇಜ್ ನಲ್ಲಿತ್ತು. ಅವಳಿಗೆ ಬೇರೆ ಯಾವುದು ಮುಖ್ಯ ಅನ್ನಿಸ್ಲಿಲ್ಲ. ತನ್ನ ಮಗು ವಾಪಸ್ ಸಿಕ್ಕಿದ್ರೆ ಸಾಕು ಅಂತ ಅನ್ನಿಸ್ತಾ ಇತ್ತು. ಅವಳು ರುದ್ರನ್ ಹತ್ರ ಬಂದು ಕೈ ಹಿಡಿದು, ರಾಜವಂಶಿ ಸರ್, ನೀವು ಏನ್ ಮಾಡ್ತಿದ್ದೀರಿ? ಇದನ್ನೆಲ್ಲ ಬಿಟ್ಬಿಡಿ. ನಾನ್ ಎಲ್ಲಿ ಹೋಗಿದ್ದೆ ಅಂಡ್ ಯಾರ ಜೊತೆ ಇದ್ದೆ ಅಂತ ಸತ್ಯ ಹೇಳ್ತೀನಿ. ಮೊದ್ಲು ನೀವು ಹೃದಿಕಾನ ಹುಡುಕಿ. ಪ್ಲೀಸ್ ರಾಜವಂಶಿ ಸರ್, ನಿಮ್ ಮುಂದೆ ಕೈ ಮುಗಿತೀನಿ. ಹೃದಿಕಾನ ಹುಡುಕ್ಕೊಡಿ, ಇಲ್ದಿದ್ರೆ ಅಂತ ಹೇಳ್ತಾ ಸೈಲೆಂಟ್ ಆದ್ಲು. ಅವಳ ಕಣ್ಣೀರ್ ನೋಡ್ತಿದ್ರೆ ಅವಳು ಎಷ್ಟು ಟೆನ್ಷನ್ ಅಲ್ಲಿ ಇದ್ದಾಳೆ ಅಂತ ಗೊತ್ತಾಗ್ತಾ ಇತ್ತು. ಅವಳ ಕಣ್ ಮುಂದೆ ಎಲ್ಲವೂ ಬ್ಲರ್ ಆಗೋಕೆ ಸ್ಟಾರ್ಟ್ ಆಯ್ತು. ಅವಳ ಪರಿಸ್ಥಿತಿ ನೋಡಿ ರುದ್ರ ಅವಳ ಕೆನ್ನೆ ಮೇಲೆ ಕೈ ಇಟ್ಟು ಸಮಾಧಾನ ಮಾಡ್ತಾ, ಹೃದಿಕಾ ಫುಲ್ ಸೇಫ್ ಆಗಿದ್ದಾಳೆ ಅಂಡ್ ಅವಳು ಚೆನ್ನಾಗಿದ್ದಾಳೆ ಅಂದ. ಇದನ್ನ ಕೇಳಿ ಆದಿರಾ ಶಾಕ್ ಆದ್ಲು. ಅಷ್ಟೇ ಅಲ್ಲ, ಅಲ್ಲಿದ್ದ ಪ್ರತಿಯೊಬ್ಬರಿಗೂ ದೊಡ್ಡ ಸರ್ಪ್ರೈಸ್ ಆಯ್ತು. ನಿಶಾ ಅಂತೂ ಪೂರ್ತಿ ದಿಗ್ಭ್ರಮೆಗೊಂಡು ಹೋದ್ಲು. ರುದ್ರ ಈಗ ನಿಶಾ ಕಡೆ ತಿರುಗಿ, ಇವಳು ನಮ್ ಪುಟ್ ಹಾರ್ಟ್ ಬಿಟ್ನ ಕೊಲ್ಲೋಕೆ ಪ್ಲಾನ್ ಮಾಡಿದ್ಲು ಸ್ವೀಟ್ ಹಾರ್ಟ್ ಅಂದ. ಆದಿರಾ ಶಾಕ್ ಇಂದ, ನೀವ್ ಏನ್ ಹೇಳ್ತಿದ್ದೀರಿ ರಾಜವಂಶಿ ಸರ್ ಅಂತ ಕೇಳಿದ್ಲು. ರುದ್ರ ವ್ಯಂಗ್ಯವಾಗಿ ನಗ್ತಾ, ನನ್ ಸುತ್ತಮುತ್ತ ಇರೋರು ಯಾರು ಅಂಡ್ ಅವ್ರ ಇಂಟೆನ್ಷನ್ ಏನು ಅಂತ ಗೊತ್ತಾಗದಷ್ಟು ನನ್ನನ್ನ ನಾನು ಮೂರ್ಖ ಅಂತ ಅನ್ಕೊಂಡಿದೀರಾ? ಈ ಹುಡುಗಿ ಕೇರ್ ಟೇಕರ್ ಆಗಿ ಜಾಯಿನ್ ಆದಾಗ್ನಿಂದ ಅವಳ ಉದ್ದೇಶ ನನಗ್ ಗೊತ್ತಿತ್ತು. ಆದ್ರೆ ಇವಳು ನನ್ ಪ್ಲಾನ್ ಸಕ್ಸಸ್ ಮಾಡ್ಕೊಳ್ಳೋಕೆ ನನ್ ಪುಟ್ಟ ಮಗುವನ್ನೇ ಡೇಂಜರ್ ಆಗಿ ತಳ್ತಾಳೆ ಅಂತ ಗೆಸ್ ಮಾಡಿರ್ಲಿಲ್ಲ. ಅವತ್ತು ಮಾಲ್ ನಲ್ಲಿ ಟ್ರಯಲ್ ರೂಮ್ಗೆ ಬೆಂಕಿ ಹಚ್ಚಿದಾಗ್ಲೇ ಅವಳ ಮೇಲೆ ನನ್ಗೆ ಡೌಟ್ ಬಂದಿತ್ತು. ಆದ್ರೆ ಆ ಟೈಮ್ ನಲ್ಲಿ ನನ್ನ ಹತ್ರ ಯಾವುದೇ ಪ್ರೂಫ್ ಇರ್ಲಿಲ್ಲ. ಇವಳು ಹಿಂದೆ ಯಾರಿದ್ದಾರೆ ಅಂತ ನಾನು ತಿಳ್ಕೊಬೇಕಿತ್ತು. ಆಮೇಲೆ ನನ್ಗೆ ಗೊತ್ತಾಯ್ತು, ಇವಳು ತನ್ನಷ್ಟಕ್ಕೆ ತಾನೇ ಬಂದಿಲ್ಲ, ಮಿಸ್ಟರ್ ವಿಕ್ರಾಂತ್ ಪ್ರತಾಪ್ ಇವಳನ್ನ ಇಲ್ಲಿ ಕಳ್ಸಿದಾನೆ ಅಂತ ಅಂತ ಅಂದ. ಅವನಿದನ್ನ ಹೇಳ್ತಿದ್ದ ಹಾಗೆ ಅವನ ಕಣ್ಗಳು ಎದುರಿಗೆ ನಿಂತಿದ್ದ ವಿಕ್ರಾಂತ್ ಮೇಲೆ ಬಿತ್ತು. ವಿಕ್ರಾಂತ್ ಕೂಡ ನಿಶಾ ಮಾಡಿರೋ ಕೆಲ್ಸ ನೋಡಿ ಫುಲ್ ಶಾಕ್ ಆಗಿದ್ದ. ರುದ್ರ ವಿಕ್ರಾಂತ್ ಫೇಸ್ ಎಕ್ಸ್ಪ್ರೆಷನ್ ನೋಡಿ, ಏನಾಯ್ತು? ಯಾಕೆ ಇಷ್ಟೊಂದು ಶಾಕ್ ಆಗಿದ್ದೀರಾ ಮಿಸ್ಟರ್ ಪ್ರತಾಪ್? ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿರ್ಬೇಕಲ್ವಾ ಅಂದ. ಆದಿರಾ ರುದ್ರ ಹೇಳ್ತಿರೋದನ್ನ ಕೇಳಿ ಪೂರ್ತಿ ಆಶ್ಚರ್ಯ ಪಟ್ಲು. ನಿಶಾನ ವಿಕ್ರಾಂತ್ ಕಳಿಸಿದಾರಾ? ಅವಳಿಗೆ ನಿಜಕ್ಕೂ ಏನ್ ನಡೀತಿದೆ ಅಂತ ಅರ್ಥ ಆಗ್ತಿರ್ಲಿಲ್ಲ. ಅವಳ ಮುಖ ನೋಡಿ ರುದ್ರ ಲೈಟ್ ಆಗಿ ಸ್ಮೈಲ್ ಮಾಡಿ, ನಿನ್ಗೇನು ಅರ್ಥ ಆಗ್ತಿಲ್ವಾ ಅಂದ. ಆದಿರಾ ಕೋಪದಲ್ಲಿ, ನನ್ಗೇನು ಅರ್ಥ ಆಗ್ತಿಲ್ಲ. ಪ್ಲೀಸ್ ರಾಜವಂಶಿ ಸರ್, ನಾನು ಹೃದಿಕಾನ ನೋಡ್ಬೇಕಂತ ಬೇಡ್ಕೊಳ್ತೀನಿ. ನಿಮ್ ಮುಂದೆ ಕೈ ಮುಗಿತೀನಿ, ದಯವಿಟ್ಟು ನನ್ನ ಹಾರ್ಟ್ ಬೀಟ್ ನನಗ್ ಕೊಡಿ ಅಂತ ಅಂದ್ಲು. ಅವಳು ಹೀಗೆ ಹೇಳ್ತಿದ್ದ ಹಾಗೆ ಅವಳ ಕಂಡೀಷನ್ ತುಂಬಾನೇ ವೀಕ್ ಆಯ್ತು. ರುದ್ರನಿಗೂ ಅದ್ ನೋಡಿ ತುಂಬಾನೇ ಪೇನ್ ಆಯ್ತು. ಅವನು ತಕ್ಷಣ ಆದಿರಾಳನ್ನ ಎದೆಗಪ್ಕೊಂಡು ತನ್ನ ಮುಂದೆ ನಿಂತಿದ್ದ ವಿವಾನ್ ಕಡೆ ನೋಡ್ದ. ವಿವಾನ್ ತಲೆ ಅಳ್ಳಾಡ್ಸಿ ಒಳಗೋದ. ಅಲ್ಲಿಂದ ಅವನು ನಗ್ತಿರೋ ಹೃದಿಕಾನ ಕರ್ಕೊಂಡ್ ಬಂದ. ಆ ಮಗು ಅವನ್ ಮಡ್ಲಲ್ಲಿ ಕೈಯಲ್ಲಿ ಟಾಯ್ ಇಟ್ಕೊಂಡು ಆಟ ಆಡ್ತಾ ಇತ್ತು. ಮಗು ಸೇಫ್ ಆಗಿರೋದನ್ನ ನೋಡಿ ನಿಶಾ ಪೂರ್ತಿ ಕುಸ್ದೋದ್ಲು. ರುದ್ರನ ಎದೆಗೆ ಅಂಟ್ಕೊಂಡಿದ್ದ ಆದಿರಾ ಹೃದಿಕಾನ ನೋಡಿದ ತಕ್ಷಣ ರುದ್ರನನ್ನ ಬಿಟ್ಟು ಮಗುವಿನ ಕಡೆ ಓಡಿದ್ಲು. ಅವಳು ಹೃದಿಕಾನ ಎತ್ಕೊಂಡು ಎದೆಗೆ ಗಟ್ಟಿಯಾಗಿ ಹಗ್ ಮಾಡಿದ್ಲು. ಆ ಮೂಮೆಂಟ್ ನಲ್ಲಿ ಅವಳು ಎಷ್ಟು ರಿಲೀಫ್ ಫೀಲ್ ಮಾಡ್ತಿದ್ಲು ಅಂದ್ರೆ ಅದು ಅವಳಿಗೆ ಮಾತ್ರ ಗೊತ್ತು. ಅವಳು ಕಂಟಿನ್ಯೂಸ್ ಆಗಿ ಹೃದಿಕಾ ಫೇಸ್ ಮೇಲೆ ಕಿಸ್ ಮಾಡ್ತಾ ಇದ್ಲು. ಒಂದೊಂದ್ಸಲ ಅವಳ ಹಣೆ ಮೇಲೆ, ಕೆನ್ನೆ ಮೇಲೆ, ಮೂಗಿನ ಮೇಲೆ ಅಂಡ್ ಕಣ್ಗಳ ಮೇಲೆ ಮುತ್ತಿಡ್ತಿದ್ಲು.
ಇಷ್ಟೊಂದು ಪ್ರೀತಿ ತೋರ್ಸಿದ್ಮೇಲೆ ಅವಳು ಮತ್ತೆ ಮಗುವನ್ನ ಹಗ್ ಮಾಡ್ಕೊಂಡ್ಲು. ಅವ್ರಿಬ್ರನ್ನ ನೋಡ್ತಿದ್ದ ರುದ್ರನ ಕಣ್ಗಳು ಕೆಂಪಾಗಿದ್ವು. ಈಗ ಆದಿರಾ ನಿಶಾ ಕಡೆಗೆ ತಿರುಗ್ ನೋಡಿದ್ಲು. ವಿಕ್ರಾಂತ್ ತಕ್ಷಣ, ಮಿಸ್ಟರ್ ರಾಜವಂಶಿ, ನಿಮ್ಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನಾನ್ ಯಾಕೆ ಈ ಹುಡುಗಿನ ನಿಮ್ಮನೆ ಕಳಿಸ್ಲಿ ಅಂದ. ರುದ್ರ ವ್ಯಂಗ್ಯವಾಗಿ ನಗ್ತಾ ಹೇಳ್ದ, ಮಿಸ್ಟರ್ ಪ್ರತಾಪ್, ನೀವು ಇಲ್ಲಿವರೆಗೆ ನನ್ ಜೊತೆ ಬಿಸ್ನೆಸ್ ಮಾಡಿಲ್ಲ, ಅದಕ್ಕೆ ನಿಮ್ಗೆ ನನ್ ಬಗ್ಗೆ ಗೊತ್ತಿಲ್ಲ. ಒಂದ್ ವೇಳೆ ಮಾಡಿದ್ರೆ ನಾನು ಅಷ್ಟು ಈಸಿಯಾಗಿ ಮೋಸ ಹೋಗೋ ಮಗುವಲ್ಲ ಅಂತ ನಿಮ್ಗ್ ಗೊತ್ತಿರ್ತಿತ್ತು ಅಂತ. ಇದನ್ ಕೇಳಿದ ವಿಕ್ರಾಂತ್ ಮುಖದಲ್ಲಿ ಟೆನ್ಷನ್ ಸ್ಟಾರ್ಟ್ ಆಯ್ತು. ಅವ್ನ್ ಮುಖದಲ್ಲಿದ್ದ ಆ ಭಯ ನೋಡಿ ರುದ್ರನ ಆ ಡೇಂಜರಸ್ ಸ್ಮೈಲ್ ಇನ್ನು ಜಾಸ್ತಿ ಆಯ್ತು. ನಿಶಾ ಫೇಸ್ ಪೂರ್ತಿ ಮಸ್ಕಾಗ್ ಹೋಗಿತ್ತು. ರುದ್ರ ಹೊಡೆದಿದ್ದ ಆ ಏಟ್ಗೆ ಅವಳ ಕೆನ್ನೆ ಕಂಪ್ಲೀಟ್ ರೆಡ್ ಆಗಿತ್ತು. ರುದ್ರ ನಿಶಾನ ನೋಡಿ, ನೀನ್ ಏನಾದ್ರೂ ಹೇಳ್ಬೇಕು ಅನ್ಕೊಂಡಿದ್ಯಾ? ನಿನಗಿಷ್ಟ ಇದ್ರೆ ಸತ್ಯ ಹೇಳ್ಬೋದು. ಸತ್ಯ ಹೇಳಿದ್ರೆ ನಾನ್ ಬಹುಶಃ ನೀನನ್ನ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಲ್ಲ ಅಂತ. ಇದನ್ ಕೇಳಿದ್ ನಿಶಾ ಒಮ್ಮೆ ವಿಕ್ರಾಂತ್ ಕಡೆ ನೋಡಿ ಆಮೇಲೆ ನಡುಗುವ ಧ್ವನಿಯಲ್ಲಿ, "ಅಹ್, ನಾನು ನನ್ ತಪ್ಪನ್ನ ಒಪ್ಕೊಳ್ಳೋಕೆ ರೆಡಿ ಇದ್ದೀನಿ. ಪ್ಲೀಸ್, ನಾನು ಪೊಲೀಸ್ ಹತ್ರ ಹೋಗೋಕೆ ಇಷ್ಟ ಇಲ್ಲ. ಪೊಲೀಸರು ನನ್ನನ್ನ ತುಂಬಾನೇ ಟಾರ್ಚರ್ ಮಾಡ್ತಾರೆ. ಅಂಡ್ ನೀವು ದಿ ರುದ್ರ ರಾಜವಂಶಿ, ನೀವು ಪೊಲೀಸರನ್ನ ಯೂಸ್ ಮಾಡ್ಕೊಂಡು ನನಗೇನ್ ಮಾಡ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ಗೊಂದ್ ಚಾನ್ಸ್ ಕೊಡಿ, ನಾನ್ ನಿಮ್ಗೆ ಪ್ರತಿಯೊಂದನ್ನು ಹೇಳ್ತೀನಿ ಅಂದ್ಲು. ರುದ್ರ ಸ್ವಲ್ಪ ಮುಗುಳ್ನಕ್ಕು. ಮರುಕ್ಷಣವೇ ಅವನು ನಿಶಾ ಹತ್ರ ಹೋಗಿ ತನ್ನ ಕೈ ಚಾಚ್ದ. ಅದನ್ನ ನೋಡಿ ನಿಶಾ ಭಯದಲ್ಲಿ ತಕ್ಷಣ ಮೇಲೆದ್ಲು. ರುದ್ರ ಸೀರಿಯಸ್ ಆಗಿ ಅವಳನ್ನ ನೋಡಿ, ಬೇಗ ಮಾತಾಡೋಕೆ ಸ್ಟಾರ್ಟ್ ಮಾಡು ಅಂದ. ಕೆಲವು ದಿನಗಳ ಹಿಂದೆ ನನ್ಗೆ ಮಿಸ್ಟರ್ ವಿಕ್ರಾಂತ್ ಪ್ರತಾಪ್ ಕಡೆಯಿಂದ ಕಾಲ್ ಬಂತು. ಅವರ ಪರ್ಸನಲ್ ಅಸಿಸ್ಟೆಂಟ್ ನನ್ಗೆ ಕಾಲ್ ಮಾಡಿ ಒಂದು ಕೇರ್ ಟೇಕರ್ ಜಾಬ್ ಇದೆ ಅಂತ ಹೇಳಿದ್ರು. ಮಗುನ ನೋಡ್ಕೊಳ್ಳೋದು ನನ್ಗಿಷ್ಟ ಇಲ್ದಿದ್ರಿಂದ ನಾನು ಫಸ್ಟ್ ರಿಜೆಕ್ಟ್ ಮಾಡ್ದೆ. ಆದ್ರೆ ಮಗು ನಿಮ್ದು ಅಂಡ್ ನಾನು ರಾಜವಂಶಿ ಮ್ಯಾನ್ಷನ್ ಅಲ್ಲಿ ಇರ್ಬೇಕಾಗುತ್ತೆ ಅಂತ ಹೇಳಿದಾಗ ನಾನು ತಕ್ಷಣ ಓಕೆ ಅಂದೆ. ನಾನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕೆ ತುಂಬಾ ಸಲ ಟ್ರೈ ಮಾಡಿದ್ದೆ. ನಾನ್ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಫಾಲೋ ಮಾಡ್ತೀನಿ, ಆದ್ರೆ ನೀವು ನನ್ನ ಮೆಸೇಜಸ್ ಯಾವತ್ತೂ ಚೆಕ್ ಮಾಡ್ಲಿಲ್ಲ. ಸೊ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತ ನನ್ಗನ್ನಿಸ್ತು. ನಾನು ಈ ಚಾನ್ಸ್ ಮಿಸ್ ಮಾಡ್ಕೋಬಾರ್ದು ಅಂತ ಒಪ್ಕೊಂಡೆ. ಆದ್ರೆ ವಿಕ್ರಾಂತ್ಗೆ ನಿಮ್ ಮಗುವಿನ ಮೇಲೆ ಯಾವುದೇ ಕಾಳಜಿ ಇಲ್ಲ ಅಂತ ನನ್ಗೆ ಆಮೇಲೆ ಗೊತ್ತಾಯ್ತು. ಅವನಿಗೆ ಬರೀ ನನ್ನನ್ನ ಇಲ್ಲಿಗೆ ಕೇರ್ ಟೇಕರ್ ಆಗಿ ಕಳ್ಸೋದ್ ಮಾತ್ರ ಬೇಕಿತ್ತು. ಅವನ್ ಮೈಂಡ್ ನಲ್ಲಿ ಏನೋ ಪ್ಲಾನ್ ಇರ್ಬೇಕಂತ ಗೆಸ್ ಮಾಡಿ ನಾನು ಡೈರೆಕ್ಟ್ ಆಗಿ ಅವನ ಉದ್ದೇಶ ಏನಂತ ಕೇಳ್ದೆ. ಆವಾಗ ಮಿಸ್ಟರ್ ವಿಕ್ರಾಂತ್ ಪ್ರತಾಪ್ ನನ್ಗೆ ಆದಿರಾ ಮೇಲೆ ಕಣ್ಣಿಡ್ಬೇಕು ಅಂತ ಹೇಳಿದ್ರು. ಅವರು ಅವಳನ್ನ ನಿಮ್ಮಿಂದ ದೂರ ಮಾಡೋಕೆ ಪ್ಲಾನ್ ಮಾಡ್ತಿದ್ದಾರೆ. ಆದಿರಾ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನಾನು ಅವ್ರಿಗೆ ಕೊಡ್ಬೇಕಿತ್ತು. ಅವಳು ಎಲ್ಲಿದ್ದಾಳೆ, ಅವಳ ಕಾಂಟ್ಯಾಕ್ಟ್ಸ್ ಡೀಟೇಲ್ಸ್ ಎಲ್ಲ ಅವ್ರಿಗೆ ಬೇಕಿತ್ತು. ಅದಕ್ಕೆ ಆದಿರಾ ಹೊರಗೆ ಹೋದಾಗ್ಲೆಲ್ಲ ನಾನು ತಕ್ಷಣ ಮಿಸ್ಟರ್ ಪ್ರತಾಪ್ಗೆ ಕಾಲ್ ಮಾಡಿ ಅಪ್ಡೇಟ್ ಮಾಡ್ತಿದ್ದೆ. ಆದ್ರೆ ಆದಿರಾ ಜಾಸ್ತಿ ಹೊರಗೆ ಹೋಗ್ತಿರ್ಲಿಲ್ಲ. ಸೊ ವಿಕ್ರಾಂತ್ಗೆ ತನ್ನ ಪ್ಲಾನ್ ಸಕ್ಸಸ್ ಮಾಡೋಕೆ ಚಾನ್ಸ್ ಸಿಗ್ತಿರ್ಲಿಲ್ಲ. ಆದ್ರೆ ನಾನ್ ಆ ಆಸೆಗಳಿಗೆ ಬಲಿಯಾಗಿದ್ದೆ. ನಾನು ಈ ಚಾನ್ಸ್ ಕಳ್ಕೋಬಾರ್ದಂತ ನನ್ ಕೈಲಾದಷ್ಟು ಟ್ರೈ ಮಾಡ್ತಿದ್ದೆ ಅಂದ್ಲು. ಅವಳ ಮಾತುಗಳನ್ನ ಕೇಳಿ ಎಲ್ರು ಆಶ್ಚರ್ಯದಿಂದ ಅವಳನ್ನೇ ನೋಡ್ತಿದ್ರು. ವಿಕ್ರಾಂತ್ ಅಂತೂ ಪೂರ್ತಿ ಬಾಯಿ ಮುಚ್ಕೊಂಡು ನಿಂತಿದ್ದ. ಆ ಕ್ಷಣದಲ್ಲಿ ಅವನಿಗೆ ನಿಶಾ ಮೇಲೆ ನಂಬಲದಾಗಷ್ಟು ಸಿಟ್ಟು ಬಂತು. ಅವನು ಕೂಗ್ದ, ಸುಮ್ನಿರೋ, ಅದ್ ಹಾಗಲ್ಲ, ನಾನ್ ನಿನ್ನ ಇಲ್ಲಿಗೆ ಕಳಿಸಿಲ್ಲ, ನಾನ್ ಯಾಕೆ ಆ ರೀತಿ ಮಾಡ್ಲಿ ಅಂದ. ನಿಶಾ ತಕ್ಷಣ, ಆದಿರಾಗೋಸ್ಕರ, ಆದಿರಾ ನಿನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಅಂಡ್ ನೀನ್ ಅವಳನ್ನ ಮತ್ತೆ ನಿನ್ ಲೈಫ್ ನಲ್ಲಿ ಬೇಕು ಅಂತ ಅನ್ಕೊಂಡಿದ್ಯಾ? ನನ್ಗೂ ಮಿಸ್ಟರ್ ರಾಜವಂಶಿ ಬೇಕಿತ್ತು. ಸೊ ನನ್ ಗೋಲ್ಸ್ ರೀಚ್ ಆಗೋಕೆ ನಾನು ಆದಿರಾ ಅಂಡ್ ಮಿಸ್ಟರ್ ರಾಜವಂಶಿನ ಸೆಪರೇಟ್ ಮಾಡೋಕೆ ಪ್ಲಾನ್ ಮಾಡ್ದೆ. ಮಿಸ್ಟರ್ ರಾಜವಂಶಿ ಆದಿರಾಳನ್ನ ಹೇಟ್ ಮಾಡೋ ಹಾಗೆ ಮಾಡೋಕೆ ಟ್ರೈ ಮಾಡ್ದೆ. ಆದ್ರೆ ಆ ದ್ವೇಷ ಸುಮ್ಮನೆ ಬರೋಕೆ ಸಾಧ್ಯ ಇರ್ಲಿಲ್ಲ. ಅದಕ್ಕೆ ಕೃತಿಕಾನ ಮಧ್ಯ ತಂದೆ. ಮಿಸ್ಟರ್ ರಾಜವಂಶಿ ಕೋಪ ಮಾಡ್ಕೊಂಡು ಆದಿರಾಳನ್ನ ಈ ಮನೆಯಿಂದ ಹೊರಗಾಕ್ಲಿ ಅಂತ ಕೃತಿಕಾ ಲೈಫ್ ಪಣಕ್ಕಿಟ್ಟೆ. ಶಾಪಿಂಗ್ ಮಾಲ್ ಟ್ರಯಲ್ ರೂಮ್ಗೆ ಬೆಂಕಿ ಹಚ್ಚಿದ್ದು ನಾನೇ. ಅಂಡ್ ಇವತ್ತು ಹೃತಿಕಾನ ಸ್ಟೇಜ್ ಕೆಳಗೆ ಬಿಟ್ಟಿದ್ದೆ, ಅವಳಿಗೆ ಹುಸ್ರುಗಟ್ಲಿ ಅಥವಾ ಗಾಯ ಆಗಿ ಸಾಯ್ಲಿ ಅಂತ ಅಂದ್ಲು. ಅವಳು ಇದನ್ನ ಕೇಳ್ತಿದ್ದ ಹಾಗೆ ಆದಿರಾ ಕೋಪದಿಂದ ನಡುಗ್ತಾ ಮುಂದೆ ಬಂದ್ಲು. ನೆಕ್ಸ್ಟ್ ಮೂಮೆಂಟ್ ಅವಳು ನಿಶಾ ಕೆನ್ನೆಗೆ ಬಲವಾಗಿ ಒಂದು ಏಟ್ ಕೊಟ್ಲು. ಅವಳು ನೇರವಾಗಿ ನೆಲಕ್ ಬಿದ್ಲು. ಗೊತ್ತಾ,
ನನ್ನನ್ನೇ ನಾನ್ ಕೊಲ್ಲೋಕೆ ಪ್ಲಾನ್ ಮಾಡೋ ನಿನ್ನಂತ ಹುಡುಗಿನ ನಾನು ನಂಬಾರ್ದಿತ್ತು. ಇದೆಲ್ಲ ಸತ್ಯ ಹೇಳಿದ್ರೆ ರುದ್ರ ರಾಜವಂಶಿ ನಿನ್ನನ್ನ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ರುದ್ರ ರಾಜವಂಶಿ ಬಗ್ಗೆ ನಾನ್ ತುಂಬಾ ಕೇಳಿದೀನಿ. ಅವರು ತನ್ನ ಫ್ರೆಂಡ್ಸ್ನ ಬೇಕಾದ್ರೆ ಬಿಡಬಹುದು, ಆದ್ರೆ ಶತ್ರುಗಳನ್ನ ಯಾವತ್ತೂ ಬಿಡಲ್ಲ. ಇನ್ನು ನೀನ್ ಅವ್ರ ಮಗಳನ್ನೇ ಕೊಲ್ಲೋಕೆ ಟ್ರೈ ಮಾಡಿರೋದ್ರಿಂದ ನೀನ್ ಅವ್ರಿಗೆ ಬಿಗ್ ಎನಿಮಿ ಅಂದ್ಲು. ರುದ್ರ ತನ್ನ ಮುಖದಲ್ಲಿ ಆ ಡೇಂಜರಸ್ ಸ್ಮೈಲ್ ಇಟ್ಕೊಂಡು ಹೇಳ್ದ, ನಾನ್ ಅವಳನ್ ಮಾತ್ರ ಅಲ್ಲ, ನಿನ್ನನ್ನಾಗ್ಲಿ ಅಥವಾ ಯಾರನ್ನು ಬಿಡಲ್ಲ ಮಿಸ್ಟರ್ ವಿಕ್ರಾಂತ್ ಪ್ರತಾಪ್. ನಿಶಾ ಇದನ್ನೆಲ್ಲ ಒಪ್ಕೊಳ್ದಿದ್ರೆ ನೀನು ಬಚಾವಾಗ್ತೀಯ ಅಂತ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ ಅಂದ. ಅವನ್ ಹೀಗ್ ಹೇಳ್ತಿದ್ದ ಹಾಗೆ ಅವನ ಫೇಸ್ ಎಕ್ಸ್ಪ್ರೆಷನ್ ಇನ್ನೂ ಇಂಟೆನ್ಸ್ ಆಯ್ತು. ಅವನು ವಿವಾನ್ ಕಡೆ ನೋಡ್ದ. ವಿವಾನ್ ತಕ್ಷಣ ತನ್ನ ಫೋನ್ ನಿಂದ ಮೆಸೇಜ್ ಮಾಡ್ದ ಅಂಡ್ 2 ನಿಮಿಷದಲ್ಲಿ ಪೊಲೀಸ್ ಎಂಟ್ರಿ ಆಯ್ತು. ಪೊಲೀಸ್ ಆಗ್ಲೇ ರಾಜವಂಶಿ ಮ್ಯಾನ್ಷನ್ಗೆ ಬಂದಿದ್ರು. ಆದ್ರೆ ರುದ್ರ ಅವರನ್ನ ಒಂದು ಸೆಪರೇಟ್ ಪ್ಲೇಸ್ ನಲ್ಲಿ ವೆಯ್ಟ್ ಮಾಡೋಕೆ ಹೇಳಿದ್ದ. ಪೊಲೀಸರನ್ನ ನೋಡ್ತಾ ವಿಕ್ರಾಂತ್ ಫುಲ್ ಸಿಟ್ನಿಂದ ಕೂಗ್ದ, ಒಬ್ಬ ಹುಡುಗಿ ಏನೋ ಸುಳ್ಳು ಹೇಳ್ತಿದ್ದಾಳೆ ಅನ್ನೋ ಮಾತ್ರಕ್ಕೆ ಸತ್ಯ ಪ್ರೂವ್ ಆಗಲ್ಲ. ಆ ಹುಡುಗಿ ನನ್ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾಳೆ. ಬಹುಶಃ ರುದ್ರ ಅವಳಿಗೆ ಇದನ್ನೆಲ್ಲ ಹೇಳ್ಕೊಟ್ಟಿರ್ಬಹುದು. ರುದ್ರ ಅವಳಿಗೆ ಹಣ ಕೊಟ್ಟಿರಬಹುದು. ಇವತ್ತು ಎಲ್ರ ಮುಂದೆ ನನ್ ಮೇಲೆ ಆರೋಪ ಮಾಡಿಸಿ ನನ್ ಇಮೇಜ್ ಹಾಳ್ ಮಾಡೋಕೆ ಟ್ರೈ ಮಾಡ್ತಿದ್ದಾನೆ. ಅವಳ ಹತ್ರ ಯಾವುದೇ ಪ್ರೂಫ್ ಇಲ್ಲ ಅಂದ. ಅವನ್ ಮಾತ್ ಕೇಳಿ ರುದ್ರ ವ್ಯಂಗ್ಯವಾಗಿ ನಕ್ಕು, ಈಗಷ್ಟೇ ನೀವ್ ಹೇಳಿದ್ರಿ ಮಿಸ್ಟರ್ ವಿಕ್ರಾಂತ್ ಪ್ರತಾಪ್, ನೀವು ನನ್ನನ್ನ ಚೆನ್ನಾಗಿ ತಿಳಿದಿದ್ರಿ ಅಂತ. ಆದ್ರೆ ಬ್ಯಾಡ್ ಲಕ್ ಅಂದ್ರೆ ನಿಮ್ಗೆ ನನ್ ಬಗ್ಗೆ ಏನೂ ಗೊತ್ತಿಲ್ಲ. ನಾನ್ ಯಾವತ್ತೂ ಆಕಸ್ಮಿಕವಾಗಿ ಆಟ ಆಡಲ್ಲ. ನಾನ್ ಆಟ ಶುರು ಮಾಡಿದೀನಿ ಅಂದ್ರೆ ಆ ಗೇಮ್ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ನಂದಾಗಿರತ್ತೆ ಅಂದ. ಅವನ್ ಕಣ್ಗಳು ವಿಕ್ರಾಂತ್ ಮೇಲೆ ಫಿಕ್ಸ್ ಆದ್ವು ಅಂಡ್ ಅವನ ವಾಯ್ಸ್ ಇನ್ನು ಕೋಲ್ಡ್ ಆಯ್ತು. ಮರುಕ್ಷಣನೇ ಅಲ್ಲಿದ್ದ ಲೈಟ್ಸ್ ಆಫ್ ಆಗಿ ಕತ್ಲೆ ಆಯ್ತು. ಮೃತಿಕಾ ಫೋಟೋಸ್ ತೋರಿಸ್ತಿದ್ದ ಆ ಪ್ರೊಜೆಕ್ಟರ್ ಮೇಲೆ ಈಗ ವಿಕ್ರಾಂತ್ ಅಂಡ್ ನಿಶಾ ವಿಡಿಯೋ ಪ್ಲೇ ಆಗೋಕೆ ಸ್ಟಾರ್ಟ್ ಆಯ್ತು. ವಿಕ್ರಾಂತ್ ತನ್ನದೇ ಆದ ವಾಯ್ಸ್ ಕೇಳ್ದ ತಕ್ಷಣ ಶಾಕ್ ಆಗಿ ಪ್ರೊಜೆಕ್ಟರ್ ಕಡೆ ನೋಡ್ದ. ಅವನ ಪಾದದ ಕೆಳಗಿರೋ ನೆಲ ಜಾರಿದ ಫೀಲ್ ಆಯ್ತು. ರುದ್ರ 2 ಕೈಗಳನ್ನ ಜೇಬ್ನಲ್ಲಿ ಇಟ್ಕೊಂಡು ಮುಂದೆ ಬಂದು ಅವನ ಹತ್ರ ನಿಂದು, ಏನಾಯ್ತು, ಸಡನ್ ಆಗಿ ಶಾಕ್ ಆದ್ರ ಅಂತ ಕೇಳ್ದ. ವಿಕ್ರಾಂತ್ ಅವನ್ ಕಡೆ ತಿರುಗಿ ನೋಡ್ದ. ಅವನ್ ಮುಖದಲ್ಲಿ ಭಯ ಕಾಣಿಸ್ತಿತ್ತು. ಕೋಪದಲ್ಲಿ ಹಲ್ ಕಡಿತ ಅವನಂದ, ನೀನ್ ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಇಂಟೆಲಿಜೆಂಟ್ ಅಂತ ಗೊತ್ತಾಯ್ತು. ರುದ್ರ ಲೈಟ್ ಆಗಿ ಸ್ಮೈಲ್ ಮಾಡಿ, ನೀನ್ ಸ್ವಲ್ಪ ಲೇಟ್ ಆಗಿ ರಿಯಲೈಸ್ ಮಾಡ್ಕೊಂಡೆ. ನೀನು ಮುಂಚೆನೆ ಇದು ಗೊತ್ತಿದ್ರೆ ಬಹುಶಃ ನೀನಿಂತ ಕೆಲ್ಸಕ್ಕೆ ಕೈ ಹಾಕ್ತಿರ್ಲಿಲ್ಲ ಅಂದ. ಅವನ್ ಮಾತಾಡ್ತಿದ್ರು ಅವನ್ ಕಣ್ಗಳು ಪ್ರೊಜೆಕ್ಟರ್ ಮೇಲೆನೆ ಇತ್ತು. ಆದಿರಾ ಕೂಡ ಆ ವಿಡಿಯೋ ನೋಡ್ತಾ ಶಾಕ್ ಆಗಿದ್ಲು. ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಪಾರ್ಟಿಗೆ ಬಂದಿದ್ದ ಗೆಸ್ಟ್ಸ್ ಎಲ್ಲರೂ ವಿಕ್ರಾಂತ್ ಅಂಡ್ ನಿಶಾ ಅವರ ಕಾನ್ವರ್ಸೇಷನ್ ತುಂಬಿರೋ ಆ ವಿಡಿಯೋನ ತುಂಬಾನೇ ಸೀರಿಯಸ್ ಆಗಿ ನೋಡ್ತಿದ್ರು. ವಿಡಿಯೋದಲ್ಲಿ ಅವರ ಫೇಸ್ ಕ್ಲಿಯರ್ ಆಗಿ ಕಾಣಿಸ್ತಿತ್ತು ಅಂಡ್ ಅವರ ಪ್ಲಾನ್ ಬಗ್ಗೆ ಇರೋ ಪ್ರತಿಯೊಂದು ಮಾತು ಕೂಡ ಎಲ್ರಿಗೂ ಕೇಳಿಸ್ತಿತ್ತು. ಆ ವಿಡಿಯೋ ತುಂಬಾನೇ ಹಳೇದೇನಲ್ಲ. ವಿಕ್ರಾಂತ್ ಅಂಡ್ ನಿಶಾ ಪಾರ್ಟಿ ಪಕ್ಕದಲ್ಲಿ ಮೀಟ್ ಮಾಡ್ದಿರೋದು ಅದರಲ್ಲಿ ಕ್ಲಿಯರ್ ಆಗಿತ್ತು. ನಿಶಾ ವಿಕ್ರಾಂತ್ ಹತ್ರ ರುದ್ರನನ್ನ ಶಾಶ್ವತವಾಗಿ ದೂರ ಮಾಡ್ತೀನಿ ಅಂತ ಹೇಳ್ತಿದ್ಲು. ಅದಕ್ಕೆ ವಿಕ್ರಾಂತ್ ಅದ್ ಹೇಗ್ ಸಾಧ್ಯ ಅಂತ ಕೇಳ್ತಿದ್ದ. ನಿಶಾ ಅವನಿಗೆ ಏನು ರಿವೀಲ್ ಮಾಡ್ಲಿಲ್ಲ, ಆದ್ರೆ ಅವಳ ಆ ಇವಿಲ್ ಎಕ್ಸ್ಪ್ರೆಷನ್ ಎಲ್ಲವನ್ನ ಹೇಳ್ತಿದ್ವು. ಅವ್ರ ಮಧ್ಯೆ ನಡೆದ ಆ ಮಾತುಕತೆ ನೋಡಿದ್ರೆ ವಿಕ್ರಾಂತ್ ಅವಳನ್ನ ಇಲ್ಲಿಗೆ ಕಳ್ಸಿದಾನೆ ಅಂಡ್ ಅವ್ರಿಬ್ರಿಗೂ ಮೊದ್ಲೇ ಪರಿಚಯ ಇದೆ ಅನ್ನೋದು ಪ್ರೂವ್ ಆಯ್ತು. ಇನ್ಮುಂದೆ ಬೇರೆ ಯಾವುದೇ ಎವಿಡೆನ್ಸ್ ಅವಶ್ಯಕತೆನೇ ಇರ್ಲಿಲ್ಲ. ನಿಶಾ ಕಣ್ಣಲ್ಲಿ ನೀರ್ ತುಂಬಿತ್ತು. ಫಸ್ಟ್ ಅವಳು ಸತ್ಯ ಹೇಳಿದ್ದಕ್ಕೆ ತನ್ನ ಮೇಲೇನೆ ಸಿಟ್ ಮಾಡ್ಕೊಂಡಿದ್ಲು. ಆದ್ರೆ ಈಗ ಗೊತ್ತಾಯ್ತು, ಸತ್ಯ ಹೇಳಿದ್ರು ಬಿಟ್ಟಿದ್ರು ತಾನ್ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳೋದು ಪಕ್ಕ ಅಂತ. ಅವಳು ರುದ್ರನ್ ಹತ್ರ ಬಂದು, ಪ್ಲೀಸ್ ಪ್ಲೀಸ್ ನನ್ನ ಕ್ಷಮಿಸಿ ಮಿಸ್ಟರ್ ರಾಜವಂಶಿ, ನಾನೊಂದ್ ದೊಡ್ಡ ಮಿಸ್ಟೇಕ್ ಮಾಡಿದೀನಿ ಅಂತ ನನ್ಗೆ ಇವಾಗ ರಿಯಲೈಸ್ ಆಗ್ತಿದೆ ಅಂದ್ಲು. ಅವಳ ಮಾತ್ ಮುಗ್ಸೋಕು ಮುಂಚೆನೆ ಆದಿರಾ ಕೋಪದಿಂದ ನಡುತ್ತಾ, ಇವಳನ್ನ ಈಗ್ಲೇ ಇಲ್ಲಿಂದ ಹೊರಗ್ ಕರ್ಕೊಂಡು ಹೋಗಿ ರಾಜವಂಶಿ ಸರ್, ಇಲ್ದಿದ್ರೆ ನನ್ ಹರ್ಟ್ ಬೀಟ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇವಳ ಜೀವ ನಾನೇ ತಗೊಳ್ತೀನಿ ಅಂದ್ಲು. ರುದ್ರ ಆದಿರಾ ಹತ್ರ ಹೋಗಿ ಅವಳ ಕೆನ್ನೆ ಮೇಲೆ ಕೈ ಇಟ್ಟು, ನೀನ್ ಹಾಗ್ ಮಾಡಿದ್ರೆ ನನ್ಗೂ ಹಾರ್ಟ್ ಬೀಟ್ಗೂ ಬೇರೆ ಯಾರಿರ್ತಾರೆ ಹೇಳು, ಪೊಲೀಸ್ ನಿನ್ನ ಆಮೇಲೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ದ. ಆದಿರಾ ಉಬ್ಬು ಗಂಟಿಕ್ಕಿ, ನೀವು ನನ್ನನ್ನ ಹೋಗಕ್ ಬಿಡ್ತೀರಾ ಅಂತ ಕೇಳಿದ್ಲು. ರುದ್ರ ಲೈಟ್ ಆಗಿ ಸ್ಮೈಲ್ ಮಾಡಿ ಎಲ್ರ ಮುಂದೆ ಆದಿರಾ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟು,
ಖಂಡಿತ ಇಲ್ಲ. ಒಂದ್ ಸೆಕೆಂಡ್ ಕೂಡ ಬಿಡಲ್ಲ. ನೀನ್ ಯಾವಾಗ್ಲೂ ನನ್ ಜೊತೆ ಅಂಡ್ ಹೃದಿಕಾ ಜೊತೆ ಇರ್ತೀಯ, ನಮ್ಮ ಹಾರ್ಟ್ ಬೀಟ್ ತರ ಅಂದ. ಆದಿರಾ ಫೇಸ್ ನಲ್ಲಿ ಒಂದು ಬ್ಯೂಟಿಫುಲ್ ಸ್ಮೈಲ್ ಬಂತು. ರುದ್ರ ಪೊಲೀಸ್ಗೆ ಸಿಗ್ನಲ್ ಕೊಟ್ಟ. ಇನ್ಸ್ಪೆಕ್ಟರ್ ತನ್ನ ಟೀಮ್ಗೆ ವಿಕ್ರಾಂತ್ ಅಂಡ್ ನಿಶಾಗೆ ಹ್ಯಾಂಡ್ ಕಪ್ ಹಾಕೋಕೆ ಆರ್ಡರ್ ಮಾಡಿದ್ರು. ವಿಕ್ರಾಂತ್ ಸಿಟ್ನಿಂದ ರುದ್ರನ್ ಕಡೆ ನೋಡಿ ಗರ್ಜಿಸ್ದ. ನೀನ್ ನನ್ಗೆ ಏನು ಮಾಡಕ್ ಆಗಲ್ಲ ರುದ್ರ ರಾಜವಂಶಿ. ನೀನು ರುದ್ರ ರಾಜವಂಶಿ ಆಗಿದ್ರೆ ನಾನು ವಿಕ್ರಾಂತ್ ಪ್ರತಾಪ್. ನಾನು ಜೈಲ್ಗೆ ಹೋಗೋ ಅಂತ ಸಣ್ಣ ವ್ಯಕ್ತಿ ಅಲ್ಲ ಅಂದ. ರುದ್ರ ವ್ಯಂಗ್ಯವಾಗಿ ನಗ್ತಾ, ಫಸ್ಟ್ ಅಲ್ಲಿಂದ ಹೊರಗ್ ಬರೋಕೆ ಟ್ರೈ ಮಾಡಿ. ಹೊರಗ್ ಬಂದ್ಮೇಲೆ ನನ್ ಜೊತೆ ಮಾತಾಡಿ. ನಿಮ್ ಎಲ್ಲಾ ಕ್ವೆಶನ್ಸ್ಗೆ ನಾನ್ ಆನ್ಸರ್ ಮಾಡ್ತೀನಿ. ಅಲ್ಲಿವರೆಗೂ ಕಂಬಿಗಳ ಹಿಂದೆ ದಿನ ಕೌಂಟ್ ಮಾಡ್ತಾ ಇರಿ ಅಂದ. ಅವ್ನ್ ಮಾತಾಡ್ತಿದ್ ಹಾಗೆ ಅವನ ಫೇಸ್ ನಲ್ಲಿ ಆ ಫಿಯರ್ಲೆಸ್ ಲುಕ್ ಎದ್ದು ಕಾಣಿಸ್ತಿತ್ತು. ಪೊಲೀಸ್ ಟೀಮ್ ಅವ್ರಿಬ್ರನ್ನ ಎಳ್ಕೊಂಡ್ ಹೋದ್ರು. ಈಗ ರುದ್ರ ಆದಿರಾಳನ್ನ ನೋಡ್ತಿದ್ದ. ಆದಿರಾ ರುದ್ರನನ್ನ ನೋಡ್ತಾ ಇದ್ಲು. ಪಾರ್ಟಿಯಲ್ಲಿದ್ದ ಗೆಸ್ಟ್ ಎಲ್ಲರೂ ಅವರನ್ನೇ ತುಂಬಾನೇ ಕ್ಯೂರಿಯಾಸಿಟಿ ಇಂದ ನೋಡ್ತಾ ಇದ್ರು.